ಸ್ನೇಹಿತರೆ ವರ್ಡ್‌ಪ್ರೆಸ್ ಅಲ್ಲಿ ಬ್ಲಾಗ್ ಏನೇ ಕ್ರಿಯೇಟ್ ಮಾಡಿದ್ವಿ. ಬಟ್ ಏನಂತಂದ್ರೆ ಅದರಲ್ಲಿ ಕಂಟೆಂಟ್ ಅನ್ನ ನಾವು ಯಾವ ತರ ಹಾಕಬೇಕು. ಸೊ ಕಂಟೆಂಟ್ ಹಾಕೋದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಹೆಂಗ್ ಬೇಕು ಹಂಗೆ ಕಂಟೆಂಟ್ ಹಾಕಿದ್ರೂ ಆಗಲ್ಲ. ಸೊ ಯಾಕಂತಂದ್ರೆ ಅದರಲ್ಲಿ ಸಮ್ ಎಸ್-ಇ-ಒ ಪ್ರಾಬ್ಲಮ್ಸ್ ಆಗುತ್ತೆ. ನಮ್ಮ ರ್ಯಾಂಕ್ ಆಗದೆ ಇರುತ್ತೆ. ಅಂದ್ರೆ ನಮ್ಮ ಬ್ಲಾಗ್ ರ್ಯಾಂಕ್ ಆಗದೆ ಕೂಡ ಇರ್ಬೋದು. ಸೊ ಅದಕ್ಕೋಸ್ಕರ ನಾವು ಕಂಟೆಂಟ್ ಅನ್ನ ಯಾವ ತರ ಹಾಕಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಕಂಟೆಂಟ್ ಅನ್ನ ನಾವು ಯಾವ ತರ ಹಾಕ್ಬೋದು, ಅಂದ್ರೆ ಎಷ್ಟು ಟೈಪ್ ಒಂದು ಕಂಟೆಂಟ್ ಅನ್ನ ನಾವು ಹಾಕ್ಬೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್‌ಗೆ ಹೊಸದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ನೀಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಫಸ್ಟ್ ನೀಚ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ನಿಮ್ಗೆ ಏನಂತಂದ್ರೆ ನಿಮ್ಮಲ್ಲಿ ಇರುವಂತ ಇಂಟ್ರೆಸ್ಟ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಅದ್ರ ಮೇಲೆ ನೀಚ್ ಸೆಲೆಕ್ಟ್ ಆಗುತ್ತೆ. ಸೊ ಅದರಲ್ಲಿ ನೀವು ಕಂಟೆಂಟ್ ಅದರಿಂದನೇ ನೀವು ಸಿಗುತ್ತೆ. ಯಾಕಂದ್ರೆ ಕಂಟೆಂಟ್ ನಿಮಗೆ ಬರೋದೇ ನೀಚಿಂದ. ನೀಚ್ ಅಂದ್ರೆ ಕ್ಯಾಟಗರಿ ಅಂತಾನೆ ಕರೀಬಹುದು. ಸೊ ಕ್ಯಾಟಗರೀಸ್ ಅಲ್ಲಿ ನಮಗೆ ನೀಚ್‌ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಟಾಪಿಕ್ಸ್‌ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ನಾವೇನ್ ಮಾಡ್ಬೇಕಾದಪ್ಪಾ ಅಂತಂದ್ರೆ ನೀಚನ್ನ ಸೆಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ಅದಾದ ಮೇಲೆ ನಾವೊಂದು ಬ್ಲಾಗ್ ಅಲ್ಲಿ ಕಂಟೆಂಟ್ ಅನ್ನ ಹಾಕಬೇಕು ಅಂತಂದ್ರೆ, ಸೊ ಮೊದಲಿಗೆ ಆ ಒಂದು ಬ್ಲಾಗ್ ಅಲ್ಲಿ ನಾವು ಏನೇನೆಲ್ಲ ಹಾಕ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಅಂಡರ್‌ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲಿಗೆ ಟೈಟಲ್ ಆಗಿರ್ಬೋದು. ಸೊ ಟೈಟಲ್ ಆದ್ಮೇಲೆ ನೆಕ್ಸ್ಟ್ ಕಂಟೆಂಟ್ ಯಾವ ತರ ಹಾಕಬೇಕು, ಫೀಚರ್ ಇಮೇಜ್ ಯಾವ ತರ ಹಾಕಬೇಕು, ಅದೇ ರೀತಿ ಆ ಕಂಟೆಂಟ್ ಒಳಗಡೆ ಇಮೇಜಸ್ ನಾವು ಹಾಕಬೇಕಾಗುತ್ತೆ. ಇಮೇಜಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಇನ್ಫೋಗ್ರಾಫಿಕ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ಯಾವ ತರ ನಾವು ಹಾಕೋದು. ಸೊ ಅದೆಲ್ಲ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಕೆಲವೊಬ್ಬರಿಗೆ. ಸೊ ಹಾಗಂತಂದ್ರೆ ಅದನ್ನ ನಾವು ಯಾವ ತರ ಒಂದು ಸ್ಟ್ರಕ್ಚರ್ಡ್ ಆಗಿರುವಂತ ಕಂಟೆಂಟ್ ಅನ್ನ ನಾವು ಯಾವ ತರ ಕ್ರಿಯೇಟ್ ಮಾಡೋದು, ಏನೇನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಸೊ ಮೊದಲಿಗೆ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಎಷ್ಟು ವರ್ಡ್ಸ್ ಇರಬೇಕು ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸಿಂಪಲ್ ಆಗಿರುವಂತ ಒಂದು ಏನಂತಂದ್ರೆ ಇದು ಕ್ವಶನ್. ಯಾಕಂದ್ರೆ ತುಂಬಾ ವಿಡಿಯೋಸ್ಗಳಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ. ಬಟ್ ತುಂಬಾ ಜನ ಅದನ್ನ ನೋಡಿಲ್ಲ. ಸೊ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಆಲ್ಮೋಸ್ಟ್ 600 ಮೇಲೆ ವರ್ಡ್ಸ್ ಇರಬೇಕು. ಅಂತಂದ್ರೆ 800 ಟು 1000 ವರ್ಡ್ಸ್ ಇರಬೇಕು ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ತರ ಇತ್ತಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಗೂಗಲ್‌ಗೆ ಗೊತ್ತಾಗುತ್ತೆ ಒಂದು ಡೀಟೇಲ್ಡ್ ಆಗಿರುವಂತ ಕಂಟೆಂಟ್ ಇದೆ ಅಂತ. ಹಾಗಂತ ಏನ್ ಬೇಕಾದ್ರೂ ಹಾಕೋಂಗಿಲ್ಲ. ಅದಕ್ಕೆ ರಿಲೇಟೆಡ್ ಏನಿದೆ ಅದನ್ನೇ ನಾವು ಹಾಕಬೇಕಾಗುತ್ತೆ. ಸೊ ಇವಾಗ ಮೊದಲಿಗೆ ನಮ್ಮ ಒಂದು ವರ್ಡ್‌ಪ್ರೆಸ್ ಬ್ಲಾಗ್ ಅಲ್ಲಿ ಒಂದು ಪೋಸ್ಟ್ ಬರಿಬೇಕಂತಂದ್ರೆ ಒಂದು ಆಡ್ ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಫಸ್ಟ್ ಕೇಳೋದೇನಪ್ಪಾ ಅಂತಂದ್ರೆ ಟೈಟಲ್. ಸೊ ಟೈಟಲ್ ಯಾವ ತರ ಇರಬೇಕು. ಸೊ ಟೈಟಲ್ ಇರಬೇಕು ಅಂತಂದ್ರೆ ಮೊದಲಿಗೆ ನಾವು ಏನ್ ಮಾಡ್ಬೇಕಾಗತ್ತೆ, ನಮ್ಮ ಒಂದು ಕೀವರ್ಡ್ ಇದೆ ಅನ್ಕೊಳ್ಳಿ. ಯಾವುದೋ ಒಂದು ಕೀವರ್ಡ್ ಇದೆ. ನಾನು ಎಕ್ಸಾಂಪಲ್ ಏನು ಹೇಳಲ್ಲ. ಕೀವರ್ಡ್ ನಿಮ್ದು ಯಾವುದೋ ಒಂದು ಕೀವರ್ಡ್ ಅದನ್ನ ಫಸ್ಟ್ ರಿಸರ್ಚ್ ಮಾಡ್ಕೊಂಡಿರ್ಬೇಕು. ಸೊ ಫ್ರೀ ಪ್ಲಾಟ್‌ಫಾರ್ಮ್ಸ್‌ಗಳಿದೆ ತುಂಬಾ. ಸೊ ಅದರಲ್ಲಿ ನೀವು ರಿಸರ್ಚ್ ಮಾಡ್ಕೊಂಡಿರ್ಬೇಕು. ಅದರಲ್ಲಿ ಬರುವಂತ ರಿಲೇಟೆಡ್ ಕೀವರ್ಡ್ಸ್‌ಗಳನ್ನ ನೀವು ತಗೊಂಡಿರ್ಬೇಕು. ಅಂತಂದ್ರೆ ಕೆಡಿ ಕಡಿಮೆ ಇರುವಂತದ್ದು, ಅಂದ್ರೆ ಕೀವರ್ಡ್ ಡಿಫಿಕಲ್ಟಿ ಏನಿರುತ್ತಲ್ಲ ಅದು ಕಡಿಮೆ ಇರುವಂತದ್ದು, ಗ್ರೀನ್ ಅಲ್ಲಿ ಇರುವಂತದ್ದು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಕೀವರ್ಡ್ಸ್‌ಗಳನ್ನ ತಗೊಂಡು ಒಂದ್ ಸೈಡ್ ನೋಟ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ನೆಕ್ಸ್ಟ್ ನೀವು ಆ ಒಂದು ಏನ್ ಟೈಟಲ್ ಹಾಕ್ತಿರ್ತೀರಲ್ಲ, ಸೊ ಆ ಟೈಟಲ್ ಅಲ್ಲಿ ನಿಮ್ಮ ಫೋಕಸ್ ಕೀವರ್ಡ್ ಏನಿರುತ್ತೆ ನೋಡಿ. ಸೊ ಒಂದು ಮೇನ್ ಕೀವರ್ಡ್ ಇರುತ್ತೆ. ಸೊ ಆ ಕೀವರ್ಡ್ ಕೂಡ ಇನ್ಕ್ಲೂಡ್ ಆಗಿರ್ಬೇಕು. ಸೊ ಇನ್ಕ್ಲೂಡ್ ಮಾಡಿ ನೀವು ಒಂದು ಟೈಟಲ್ ಅನ್ನ ಹಾಕಿ. ಸೊ ಟೈಟಲ್ ಹಾಕಿ ಆದ ಮೇಲೆ ಕೆಳಗಡೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟು ಇಂಟ್ರೊಡಕ್ಷನ್ ಹಾಕಬೇಕು. ಸೊ ಇಂಟ್ರೊಡಕ್ಷನ್ ಅಲ್ಲಿ ಏನೇನ್ ಹಾಕ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಏನೊಂದು ಕೆಳಗಡೆ ಬ್ಲಾಗ್ ಇದೆ ನೋಡಿ. ಸೊ ಒಂದು ಪೋಸ್ಟ್ ಇದೆ ನೋಡಿ. ಆ ಪೋಸ್ಟ್ ಅಲ್ಲಿ ಏನೇನ್ ಇದೆ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಕೊಡ್ಬೇಕಾಗುತ್ತೆ. ಸೊ ಅಂತಂದ್ರೆ ನಿಮ್ಮ ಒಂದು ವಿಸಿಟರ್ಸ್ ಏನಿರ್ತಾರೆ ಅವ್ರಿಗೆ ಒಂಥರ ಹುಕ್ ಆಗಿ ಬಿಡ್ಬೇಕದು. ಸೊ ಅದನ್ನ ಓದ್ರೆ ಕಂಪ್ಲೀಟ್ ಆಗಿ ಕೆಳಗಡೆ ನಾವು ಓದೋ ತರ ಇರ್ಬೇಕು. ಸೊ ಅದಕ್ಕೆ ಆ ತರ ಒಂದು ಇಂಟ್ರೊಡಕ್ಷನ್ ಅನ್ನ ನಾವು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರುತ್ತೆ. ಸೊ ಬಾಡಿ ಪಾರ್ಟ್ ಅಲ್ಲಿ ಕಂಟೆಂಟ್ಸ್ ಏನಿರುತ್ತಪ್ಪ ಅಂತಂದ್ರೆ ಹೆಡ್ಡಿಂಗ್ಸ್ ಅಂತೂ ಆಗಿರುತ್ತೆ, ಸಬ್ ಹೆಡ್ಡಿಂಗ್ಸ್ ಎಲ್ಲ ಬರುತ್ತೆ, ಇಮೇಜಸ್ ಬರುತ್ತೆ, ಬುಲೆಟ್ ಪಾಯಿಂಟ್ಸ್ ಬರುತ್ತೆ, ಇನ್ಫೋಗ್ರಾಫಿಕ್ಸ್ ಬರುತ್ತೆ, ವಿಡಿಯೋಸ್ ಬರುತ್ತೆ. ಸೊ ಅದನ್ನೆಲ್ಲ ನೀವು ಹಾಕೊಂತ ಹೋಗ್ಬೇಕು. ಸೊ ನಾವು H1 ಅಂತೂ ಹೆಡ್ಡಿಂಗ್ ಆಯ್ತು. ನೆಕ್ಸ್ಟ್ H2 ಹಾಕ್ತಿವಿ. ಸೊ H2 ಅಲ್ಲಿ ಏನಾದ್ರು ಸಬ್ ಹೆಡ್ಡಿಂಗ್ಸ್ ಇತ್ತಪ್ಪ ಅಂತಂದ್ರೆ H3 ಹಾಕ್ಬೇಕಾಗುತ್ತೆ. ಸೊ H3 ಅಲ್ಲಿ ಏನಾದ್ರು ಸಬ್ ಹೆಡ್ಡಿಂಗ್ ಇತ್ತಂದ್ರೆ H4 ಹಾಕ್ಬೇಕಾಗತ್ತೆ. ಮತ್ತೆ ಒಂದು ಹೆಡ್ಡಿಂಗ್ ಬಂತಪ್ಪ ಅಂತಂದ್ರೆ H2. ಸೊ ಈ ತರ ನಾವೇನಪ್ಪ ಅಂದ್ರೆ ಸ್ಟ್ರಕ್ಚರ್ಡ್ ಆಗಿರುವಂತ ಕಂಟೆಂಟ್ ಅನ್ನ ನಾವು ಹಾಕೊಂತ ಹೋಗ್ಬೇಕಾಗತ್ತೆ. ಅದಾದ್ಮೇಲೆ ಕನ್ಕ್ಲೂಷನ್‌ಗೆ ಬನ್ನಿ. ಸೊ ಕನ್ಕ್ಲೂಷನ್‌ಗೆ ಬಂದಾದ್ಮೇಲೆ ಕನ್ಕ್ಲೂಷನ್ ಅಲ್ಲಿ ಕಂಪ್ಲೀಟ್ ಆಗಿ ಸಮ್ಮರೈಸ್ ಮಾಡಿ ಏನೇನ್ ನಾವು ಎಕ್ಸ್‌ಪ್ಲೇನ್ ಮಾಡಿದೀವಿ. ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅದರಲ್ಲಿ ಹಾಕ್ಬೇಕಾಗುತ್ತೆ. ಅದಾದ ಮೇಲೆ ನಾವು ಎಸ್-ಇ-ಒ ರಿಲೇಟೆಡ್ ಆಗಿರುವಂತ ಒಂದು ಸ್ವಲ್ಪ ನಾವು ನೋಡ್ಬೇಕಾಗುತ್ತೆ. ಸೊ ಇಮೇಜಸ್ ಹಾಕಿರ್ತೀವಿ. ಅದೇ ರೀತಿ ಇಮೇಜಸ್ ಹಾಕೋಕ್ಕಿಂತ ಮುಂಚೆ ಟೆಕ್ಸ್ಟ್ ಅಲ್ಲಿ ಕೆಲವೊಂದು ಕೀವರ್ಡ್ಸ್‌ಗಳನ್ನ ನಾವು ರಿಲೇಟೆಡ್ ಕೀವರ್ಡ್ಸ್‌ಗಳನ್ನ ಏನ್ ತಗೊಂಡಿರ್ತೀವಲ್ವಾ, ಸೊ ಅದನ್ನ ಕಂಪ್ಲೀಟ್ ಆಗಿ ಇನ್ಕ್ಲೂಡ್ ಮಾಡ್ಕೊಂಡಿರಿ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ. ಸೊ
ನಾನು ಎಕ್ಸಾಂಪಲ್ ಕೊಟ್ಟು ಹೇಳಕ್ ಹೋಗಲ್ಲ. ಯಾಕಂತಂದ್ರೆ ನಿಮಗೆ ಜಸ್ಟ್ ಅರ್ಥ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕೀವರ್ಡ್ಸ್ ಏನು ತಗೊಂಡಿರ್ತೀವಲ್ಲ ರಿಲೇಟೆಡ್ ಕೀವರ್ಡ್ಸ್‌ನ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡೆ ನಿಮ್ಮ ಒಂದು ಕಂಟೆಂಟ್ ಅನ್ನ ಅಂದ್ರೆ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಇರಬೇಕು. ಸೊ ಅದಾದ್ಮೇಲೆ ಇಮೇಜ್. ಸೊ ಇಮೇಜ್ ಅಪ್ಲೋಡ್ ಮಾಡಿ ಆದ ಮೇಲೆ ಅಲ್ಲಿ ಅಲ್ಟ್ ಟೆಕ್ಸ್ಟ್ ಅಂತ ಕೇಳುತ್ತೆ. ಸೊ ಅದರಲ್ಲಿ ಕೂಡ ನಿಮ್ಮ ಒಂದು ಫೋಕಸ್ ಕೀವರ್ಡ್ ಅದರಲ್ಲಿ ಇರಬೇಕು. ಸೊ ಅಲ್ಟ್ ಟೆಕ್ಸ್ಟಲ್ಲಿ ಅದನ್ನ ಹಾಕಬೇಕಾಗುತ್ತೆ. ಅದಾದ ಮೇಲೆ ಕೆಳಗಡೆ ಬರ್ತೀವಿ ಏನಂತಂದ್ರೆ ಫೀಚರ್ಡ್ ಇಮೇಜ್ ಅಲ್ಟ್ ಟೆಕ್ಸ್ಟ್ ಕೂಡ ಅದೇ ಇರಬೇಕು. ಸೊ ನಮ್ಮ ಒಂದು ಬ್ಲಾಗ್ ಕಂಟೆಂಟಲ್ಲಿ ಏನಿರಬೇಕಪ್ಪ ಅಂತಂದ್ರೆ ಒಂದು ಲಿಂಕ್, ಔಟ್ಸೈಡ್ ಲಿಂಕ್ ಅಂತ ಈ 2 ತರ ಒಂದು ಲಿಂಕ್‌ಗಳನ್ನ ಕರಿತೀವಿ. ಸೊ ಇನ್ಸೈಡ್ ಲಿಂಕ್ ಅಂದಪ್ಪ ಏನಂತಂದ್ರೆ ನಾವು ಹಳೆ ಬ್ಲಾಗ್ ಪೋಸ್ಟ್‌ಗಳನ್ನ ಇನ್ಕ್ಲೂಡ್ ಮಾಡೋದು ಅದರಲ್ಲಿ. ಸೊ ಔಟ್ಸೈಡ್ ಲಿಂಕ್ ಅಂತಂದ್ರೆ ಹಳೇದು, ಬೇರೆದು ಅಂದ್ರೆ ನಮ್ಮ ಒಂದು ಬ್ಲಾಗಲ್ಲಿ ಇಲ್ದೇ ಇರೋದು ಬೇರೆದು ರಿಲೇಟೆಡ್ ಇರುವಂತ ಒಂದು ಔಟ್ಸೈಡ್ ಒಂದು ಲಿಂಕ್. ಅಂತಂದ್ರೆ ನೀವು ಅಫಿಲಿಯೇಟ್ ಆಗಿರ್ಬೋದು, ಅಥವಾ ಬೇರೆ ಒಂದು ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು. ಸೊ ಈ ರೀತಿ ನೀವು ಹಾಕಬೇಕಾಗುತ್ತೆ. ಸೊ ಅಫಿಲಿಯೇಟ್ ಲಿಂಕನ್ನ ಜಾಸ್ತಿ ಹಾಕ್ತೀವಿ. ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ಎಸ್-ಇ-ಒ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸೈಡ್ ಅದೇ ರೀತಿ ಔಟ್ಸೈಡ್ ಲಿಂಕ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದರೆ ಆಲ್ಮೋಸ್ಟ್ ಫಸ್ಟ್ ಹೇಳಿದಂಗೆ 600, 800, 1000. ಸೊ ಈ ಒಂದು 3 ರೇಷಿಯೋದಲ್ಲಿ ನಿಮ್ಮ ಒಂದು ಕಂಟೆಂಟ್ 100% ಆಗಿ ಇರಬೇಕು. ಸೊ ಆವಾಗಲೇ ನಮ್ಮ ಒಂದು ಬ್ಲಾಗ್ ರ್ಯಾಂಕ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇದೇನಪ್ಪ ಅಂತಂದರೆ ನೀವಿಷ್ಟು ಹಾಕಿ ಆದಮೇಲೆ ನಿಮ್ಮ ಒಂದು ಕಂಟೆಂಟ್ ಏನಿರುತ್ತೆ ಅದು ಸ್ಟ್ರಕ್ಚರ್ಡ್ ಆಗಿ ಕಾಣಿಸುತ್ತೆ. ಸೊ ಸ್ಟ್ರಕ್ಚರ್ಡ್ ಆಗಿ ಕಂಟೆಂಟ್ ಆದ ಮೇಲೆ ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಎಸ್-ಇ-ಒ ಏನಿರುತ್ತಲ್ಲ ಅದು ನೀವು ಅದನ್ನ ಮಾಡಬೇಕಾಗುತ್ತೆ. ಸೊ ನಿಮ್ಮ ಕೀವರ್ಡ್ಸ್ ಏನಿರುತ್ತೆ ಅಲ್ಲಿ ಇಲ್ಲಿ ನೀವು ಹಾಕಬೇಕು ಅಂತ ಹೇಳಿದ್ದೀನಿ. ಸೊ ಕೆಳಗಡೆ ಬಂದ್ಬಿಟ್ಟು ನೀವು ಒಂದು ಯಾವುದೋ ಒಂದು ಎಸ್-ಇ-ಒದು ಪ್ಲಗಿನ್ ಯೂಸ್ ಮಾಡ್ತಾ ಇದ್ರಿ ಅಂತಂದರೆ ಅಲ್ಲಿ ನೀವು ಫೋಕಸ್ ಕೀವರ್ಡ್ ಹಾಕಬೇಕಾಗತ್ತೆ. ಅದೇ ರೀತಿ ಮೆಟಾ ಡಿಸ್ಕ್ರಿಪ್ಷನ್ ಹಾಕಬೇಕಾಗತ್ತೆ. ಸೊ ಅದರಲ್ಲೂ ಕೂಡ ಮೇನ್ ಫೋಕಸ್ ಕೀವರ್ಡ್ಸ್ಗಳು ಇನ್ಕ್ಲೂಡ್ ಇರಬೇಕು. ಸೊ ಅದಿತ್ತಂತಂದರೆ ನಿಮಗೆ 100% ಆಗಿ ಕಂಟೆಂಟ್ ನಿಮಗೆ ಎಸ್-ಇ-ಒ ಒಂದು ಆಪ್ಟಿಮೈಸೇಷನ್ ಆದಂಗೆ. ರ್ಯಾಂಕಲ್ಲಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಇಮಿಡಿಯೇಟ್ ಆಗಿ ಯಾವುದೂ ರ್ಯಾಂಕಲ್ಲಿ ಬರಲ್ಲ. ನೀವು 100% ಆಗಿ ವೇಟ್ ಮಾಡಲೇಬೇಕಾಗುತ್ತೆ. ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನಪ್ಪ ಅಂತಂದರೆ ನಾವು ಮಾಡೋಂಥ ಕೆಲಸನ ನಾವು ಮಾಡ್ತಾನೆ ಇರಬೇಕು. ಸೊ ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ವೇಟ್ ಮಾಡಲೇಬೇಕು. ಸೊ ಇದೇನಂತಂದ್ರೆ ಒಂದು ಸ್ಟ್ರಕ್ಚರ್ಡ್ ಕಂಟೆಂಟ್ ಆಗುತ್ತೆ. ನೀವು ಫಸ್ಟ್ ಇಂಟ್ರೊಡಕ್ಷನ್ ಹಾಕಿ, ಬಾಡಿಯಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡಿ ಏನಂತಂದರೆ ಇಮೇಜಸ್, ವಿಡಿಯೋಸ್, ಇನ್ಫೋಗ್ರಾಫಿಕ್ಸ್ ಎಲ್ಲಾನು ಕಂಪ್ಲೀಟಾಗಿ ಇನ್ಕ್ಲೂಡ್ ಮಾಡಿ, ಹೆಡ್ಡಿಂಗ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಬಾಡಿಯನ್ನು ಸೆಟ್ ಮಾಡಿ ಅದಾದ ಮೇಲೆ ಕೆಳಗಡೆ ಕನ್ಕ್ಲೂಷನ್ ಹಾಕಿ. ಸೊ ಇದೊಂದು ಸ್ಟ್ರಕ್ಚರ್ಡ್ ಕಂಟೆಂಟ್. ಸೊ ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಕಂಟೆಂಟನ್ನು ನೀವು ಬರಿಬೇಕಾಗತ್ತೆ. ಸೊ ಕಂಟೆಂಟ್ ಇದ್ರೇನೆ ನಮ್ಮ ಒಂದು ಬ್ಲಾಗ್. ಅದೇ ರೀತಿ ಏನೇನೋ ಹೆಂಗೆ ಬೇಕಂಗೂ ಕಂಟೆಂಟ್ ಹಾಕೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಕಂಟೆಂಟ್ ಏನಿರಬೇಕು ಸ್ಟ್ರಕ್ಚರ್ಡ್ ಆಗಿ ಇರುವಂಥದ್ದು ಇರಬೇಕು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಬ್ಲಾಗಿಂಗ್ ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ರೂ ನನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಒಂದು ಗ್ರೂಪ್ ಇದೆ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ವಾಟ್ಸಪ್ಪಲ್ಲಿ. ಅದೇ ರೀತಿ ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.